ಈಶ್ವರಪ್ಪನವ್ರು ಕ್ಷಮಾಪಣೆ ಬೇಡ್ದು, ನಾವು ಯಾವ ಮಕ್ಳು ಕ್ಷಮಾಪಣೆ ಬೇಡ, ಒಪ್ಪನೆ ಹೇಳಕತ್ತಿ ನೋಡಿ. ಗೌರವಯುತವಾಗಿ ಕರ್ಕೊಂಡ್ರೆ ಹೋಗ್ತೀವಿ, ಇಲ್ಲಕಂದ್ರೆ ಬರೋಬ್ಬರಿ ಇವ್ರ ಅಪ್ಪ ಮಗಗೆ ಜೈಲಿಗೆ ಕಳಿಸಲಾರ್ದೆ ಬಿಡುವೇ ಇಲ್ಲ. ನಮಗೆ ಮುಗಿಸ್ಬೇಕತ್ತಿರಲ್ಲ ನೀವು. ನಾವು ಎದ್ರ ಸಲ ಹೋರಾಟ ಮಾಡಕ್ತೀವಿ, ಹಿಂದೂ ನಾಯಕರನ್ನೆಲ್ಲ ಮುಗಿಸಿಬಿಟ್ರಿ ನೀವು. ಕಡಿದೊಂದು ಪಳುವಳಿಕೆ ನಾವು ಉಳಿದಿದ್ದೆ. ಈಶ್ವರಪ್ಪನವರು ಹೋದರು, ಆ ಕಡೆ ಅನಂತಕುಮಾರ್ ಹೆಗಡೆ ಹೋದರು. ಇನ್ನು ಕಡಿದ ಒಂದು 4 ಗಿರೇಕಿದ್ದೆ, ನನ್ನ ಹೊರಗೆ ಹಾಕಿದ್ರು ಮನೆ. 1-2 ಗಿರೇಕಿ ಅಡ್ಜಸ್ಟ್ಮೆಂಟ್ ಅದು ಅಲ್ಲೇ ಹಿಂಗೆ ಉದ್ದಕ್ಕೆ ದಿಡ್ ನಮಸ್ಕಾರ ಮಾಡಿ, ಅಪ್ಪಾಜಿ ಇನ್ನು ಮ್ಯಾಗ ನಾ ಎಂದೂ ನಿಮ್ಮ ವಿರುದ್ಧ ಮಾತಾಡೋದು. ನಾ ಮಾತಾಡೋವನೇ ತಿಳಿದೆ. ಡಿಲಿಯರ್ ಕರೆದ್ರೆ ನನಗೆ ನಾ ಮಾತಾಡೋನು ಏನು ಮಾಡ್ಕೊತೀನಿ ಮಾಡ್ಕೊಂಡು ನೋಡು, ವಿಚಾರ ಮಾಡಿ ಇನ್ನೊಂದು ವಾರ, ಏನು 1 ವಾರ ಅಲ್ಲ ಇವತ್ತೇ ಅನ್ನೋದಕ್ಕೆ ಉಚ್ಚಾಟನೆ ಬಂದೇ ಬಿಡ್ತಾರೆ. ಅಲ್ಲೇ ದಿಲ್ಲಿಯಾಗೆ ಇದ್ದೆ, ಏನೂ ಅಂಜಲ್ಲ ನಾನು. ಈಗಾಗಲೇ ಗುರುಗಳು ಎಲ್ಲ ಗುರುಗಳು ಹೇಳ್ಯಾರಲ್ಲ, ನಮ್ಮ ಜೊಡಗಿರ್ರಿ, ಕರ್ನಾಟಕದಲ್ಲಿ ಒಂದು ಹೊಸ ಕರ್ನಾಟಕ ನಿರ್ಮಾಣ ಮಾಡಿ ತೋರಿಸೋ ಶಕ್ತಿ ನಮಗಿದೆ.